ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಕಮಲ್ ಹಾಸನ್ ಅವರು ಕನ್ನಡ ಭಾಷೆಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿದ್ದು, ಅದಕ್ಕೆ ಕ್ಷಮೆಯನ್ನು ಕೇಳದೇ ಇದ್ದಿದ್ದು, ಈ ವಿಚಾರವಾಗಿ ನಮ್ಮ ಕನ್ನಡದ ಎಷ್ಟೋ ಜನ ಹಿರಿಯರು ಮಾತನಾಡದೆ ಮೌನವಾಗಿರೋದು, ಅದನ್ನು ವಿರೋಧಿಸಿ ನಾವು ಬೇಸರದಿಂದ, ದುಃಖದಿಂದ ಹಾಗೂ ಆಕ್ರೋಶದಿಂದ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದು. ನಮ್ಮ ಪ್ರಾಮಾಣಿಕ ಕಾಳಜಿಯನ್ನು ಅರ್ಥ ಮಾಡಿಕೊಂಡು ಸಾವಿರಾರು ಜನ ವೀಕ್ಷಕರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆದರೆ ಅಲ್ಲಿ ಕೂಡ ಕೆಲವರು ಅಪಸ್ವರವನ್ನು ಎತ್ತಿದ್ದಾರೆ. ಅದರ ಒಂದೇ ಒಂದು ಸ್ಯಾಂಪಲನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ಒಂದು ಸಂಚಿಕೆಯನ್ನು 30,000 ಜನ ವೀಕ್ಷಣೆ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಸಂದೇಶಗಳು ಅಲ್ಲಿ ಬಂದಿವೆ. ಆ ಎಲ್ಲ ಸಂದೇಶಗಳನ್ನು ನಾವು ಓದ್ತೀವಿ, ಅರ್ಥ ಮಾಡ್ಕೋತೀವಿ, ಕೆಲವಕ್ಕೆ ಅಲ್ಲಿಯೇ ಉತ್ತರವನ್ನು ಕೊಡ್ತೀವಿ. ಕೆಲವು ಬಹಳ ಮುಖ್ಯವಾದಂಥ ಸಂದೇಶ ಅಂತ ಇದ್ದಾಗ ಅದನ್ನು ಈ ರೀತಿ ಪ್ರಸ್ತಾಪ ಮಾಡಿ ಒಂದು ನಮ್ಮ ನಿಲುವನ್ನು ಹೇಳ್ತೀವಿ. ಇಲ್ಲಿ ಕಲೈವಾನನ್ ಪೆರಿಯಪ್ಪ ಎನ್ನುವರು ಒಂದು ಸಂದೇಶವನ್ನು ಹಾಕಿದ್ದಾರೆ. ವಾಟ್ ಎವಿಡೆನ್ಸ್ ಯು ಗಾಟ್ ಇಟ್, ಡೋಂಟ್ ಸ್ಟುಪಿಡಿಟಿ ಯು ಟೆಲ್ಲಿಂಗ್ ಆಲ್ ರಬ್ಬಿಶ್ ವೇಸ್ಟಿಂಗ್ ಟೈಮ್. ವಾಟ್ ಹಿ ಮಿಸ್ಟರ್ ಕಮಲ್ ಸೇಸ್ 100% ಟ್ರೂ. ಯು ನಾಟ್ ಎ ಲ್ಯಾಂಗ್ವೇಜ್ ಸ್ಕಾಲರ್, ಆಸ್ಕ್ ಹೋಲ್ ವರ್ಲ್ಡ್ ಲ್ಯಾಂಗ್ವೇಜ್ ಸ್ಕಾಲರ್. ಓಕೆ, ಡೋಂಟ್ ಸೇಸ್ ಯುವರ್ ಇಮ್ಯಾಜಿನೇಷನ್, ಸ್ಟುಪಿಡ್ ಇಡಿಯಟ್, ಯು ಆರ್ ಬ್ಲಡಿ ಕ್ರೂಕ್ಸ್. ಇದು ನನ್ನ ಇಂಗ್ಲೀಷ್ ಅಲ್ಲ, ಆ ತಮಿಳು ಮಹಾಶಯರ ಇಂಗ್ಲೀಷು. ಆ ಹೆಸರನ್ನು ಓದಿದರೆ ಗೊತ್ತಾಗುತ್ತೆ ನಮಗೆ ಅವರು ತಮಿಳ್ನವರು ಅಂತ. ಕಲೈವಾನನ್ ಪೆರಿಯಪ್ಪನ್ ಇರ್ಬೋದು, ಕಮಲ್ ಹಾಸನ್ ಅವರು ಇರ್ಬೋದು, ಚಿನ್ನಪ್ಪ ಇರ್ಬೋದು, ಮುನಿಯಪ್ಪ ಇರ್ಬೋದು, ಇನ್ನೊಬ್ಬರು ಇರಬಹುದು. ತಮಿಳಿನವರು ಈ ರೀತಿ ದಾರ್ಷ್ಟ್ಯದಿಂದ ಮಾತಾಡೋದಕ್ಕೆ ಏನು ಕಾರಣ? ಈ ಒಂದು ಹಿನ್ನೆಲೆಯನ್ನು ನಾವು ಇವತ್ತು ಶೋಧಿಸಬೇಕಾಗಿದೆ. ಇಡೀ ವಿಶ್ವದಲ್ಲೇ ತಮಿಳು ಭಾಷೆ ಅತ್ಯಂತ ಪುರಾತನವಾದದ್ದು ಅನ್ನುವ ವಾದವನ್ನು ತಮಿಳುನಾಡಿನ ರಾಜಕಾರಣಿಗಳು, ಭಾಷಾ ತಜ್ಞರು, ಅಧ್ಯಯನಕಾರರು, ವಿದ್ವಾಂಸರು, ಕಲಾವಿದರು, ಸಾಹಿತಿಗಳು, ಹೀಗೆ ಎಲ್ಲರೂ ಸೇರಿ ಅಲ್ಲಿನ ಜನಮಾನಸದಲ್ಲಿ ನೂರಾರು ವರ್ಷಗಳಿಂದ ಬಿತ್ತುಬಿಟ್ಟಿದ್ದಾರೆ. ಆ ಒಂದು ಬಿತ್ತಿದ ಬೀಜ ಮೊಳೆತು ಇವತ್ತು ಗಿಡವಾಗಿ, ಮರವಾಗಿ ಈ ರೀತಿಯ ಗಾಳಿ ಬೀಸ್ತಾ ಇರೋದು. ಹೀಗೆ ತಮಿಳು ಭಾಷಿಕರು ಹಾರಾಡೋದಕ್ಕೆ, ಒಂದು ರೀತಿಯ ದುರಹಂಕಾರದ ವರ್ತನೆಯನ್ನು ತೋರೋದಕ್ಕೆ ಕಾರಣ ಏನಪ್ಪ ಅಂದರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿದ್ದು 2004ರಲ್ಲಿ, ಅದು ತಮಿಳು ಭಾಷೆ. ಈ ಒಂದು ಪ್ರಕರಣದಿಂದಾಗಿ ತಮಿಳಿನವರಿಗೆ ಮೊದಲೇ ಇದ್ದಂಥ ಆ ತಮ್ಮ ಭಾಷೆಯ ಬಗೆಗಿನ ದುರಭಿಮಾನ ಇವತ್ತು ದೊಡ್ಡ ಮಟ್ಟಕ್ಕೆ ಏರಿ ನಿಂತಿದೆ. ನಮ್ಮ ಭಾಷೆಯೇ ಅತ್ಯಂತ ಪುರಾತನವಾದದ್ದು ಅಂತ ಇವರೆಲ್ಲರೂ ಸೇರಿ ಅಲ್ಲಿನ ಜನಗಳ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಯಾಕೆಂದರೆ 2004ರಲ್ಲಿ ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಾದ ಮೇಲೆ ಮರು ವರ್ಷ 2005ರಲ್ಲಿ ಸಂಸ್ಕೃತ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿದ್ದು. ಇನ್ನು ಅದಾದ 3 ವರ್ಷಗಳ ನಂತರ, ಅಂದರೆ 2008ರಲ್ಲಿ ಕನ್ನಡ ಹಾಗೂ ತೆಲುಗು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕು ಅನ್ನುವ ಒಂದು ತೀರ್ಮಾನ ಆಯಿತು. ಅದಕ್ಕೆ ಮುಂಚೆ 3 ವರ್ಷಗಳ ಕಾಲ ನಾವು ಹೊಡೆದಾಡಬೇಕಾಯಿತು. ಯಾಕೆ ಹೊಡೆದಾಡಬೇಕಾಯಿತು ಅಂದರೆ, ಈ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕಾದ್ರೆ ಒಂದು ಭಾಷೆ ಎಷ್ಟು ಪುರಾತನವಾದದ್ದು, ಅಲ್ಲಿ ಏನು ಸಾಹಿತ್ಯ ಕೃಷಿ ನಡೆದಿದೆ, ಅದಕ್ಕೆ ಯಾವ ಹಿನ್ನೆಲೆ ಇದೆ, ಬೇರೆ ಯಾವುದೇ ಭಾಷೆಯಿಂದ ಆ ಭಾಷೆ ಹುಟ್ಟಿಲ್ಲ ಅನ್ನೋದಕ್ಕೆ ಏನು ಆಧಾರ ಇದೆ, ಇದೆಲ್ಲವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಮುಖ್ಯವಾಗಿ ಸಾಹಿತ್ಯ ಅಕಾಡೆಮಿಗಳು ಈ ಕೆಲಸವನ್ನು ಮಾಡ್ತವೆ. ಅಲ್ಲಿ ಭಾಷಾ ತಜ್ಞರೆಲ್ಲರ ಕೂತು ಈ ಭಾಷೆ ಸ್ವತಂತ್ರವಾಗಿ ಬೆಳೆದು ಬಂದಂಥ ಒಂದು ಭಾಷೆ, ಈ ಭಾಷೆಯ ಮೇಲೆ ಯಾವುದೇ ಒಂದು ಭಾಷೆಯ ಪ್ರಭಾವ ಇಲ್ಲ. ನೆರೆಹೊರೆಯ ಸೋದರ ಭಾಷೆಗಳಿಂದ ಕೆಲವು ಪದಗಳನ್ನು ಇವರು ಪಡೆದಿರಬಹುದು, ಅವರು ಪಡೆದಿರಬಹುದು, ಅಥವಾ ಬೇರೆ ಯಾವುದೋ ಒಂದು ಭಾಷೆಯಿಂದ ಕೆಲವು ಪದಗಳು ಬಳಕೆಗೆ ಬಂದಿರಬಹುದೇ ಹೊರತು, ಆದರೆ ಈ ಭಾಷೆ ಸ್ವತಂತ್ರವಾಗಿ ಹುಟ್ಟಿದಂಥ ಭಾಷೆ ಅನ್ನುವ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಅದಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಾರೆ. ತಮಿಳು ಭಾಷಿಕರಿಗೆ ಏನು ನಮ್ಮ ಭಾಷೆಯ ಬಗ್ಗೆ ಇದ್ದಂಥ ಭಾವನೆ ಅಂದರೆ, ತಮಿಳಿನಿಂದಾಗಿಯೇ ನಿಮ್ಮ ಭಾಷೆ ಬಂದಿದ್ದು. ಇದನ್ನು ನಾನು ಹೇಳಿದಂಥ ಆ ಹಿರಿಯರೆಲ್ಲ ಶತಮಾನಗಳಿಂದ ಅವರ ಮನಸ್ಸಿನಲ್ಲಿ ಬಿತ್ತುಬಿಟ್ಟಿದ್ದಾರೆ. ಹಾಗಾಗಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟುಬಿಟ್ರೆ ಅದು ಕೂಡ ಒಂದು ಸ್ವತಂತ್ರ ಭಾಷೆ ಅಂತ ಆಗುತ್ತೆ, ನಮ್ಮಿಂದ ಹುಟ್ಟಿದ್ದು ಅಂತ ಆಗಲ್ವಲ್ಲ. ಹಾಗಾಗಿ ಕೊಡಬಾರ್ದು ಅಂತ ಅಡ್ಡಗಾಲು ಹಾಕಿದ್ರು. ಅಲ್ಲ ಸ್ವಾಮಿ, ಈಗ ಭಾರತದಲ್ಲಿ 22 ಭಾಷೆಗಳನ್ನು ಅಧಿಕೃತ ಭಾಷೆ ಅಂತ ಕೇಂದ್ರ ಸರ್ಕಾರ ಒಂದು ಒಪ್ಪಿಗೆಯನ್ನು ಕೊಟ್ಟಿದೆ, ಸ್ವೀಕಾರ ಮಾಡಿದೆ. ಆ 22 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿಲ್ಲ. ನೋಡಿ, ಕಮಲ್ ಹಾಸನ್ ಅವರು ನಮ್ಮ ಭಾಷೆಯ ಬಗೆಗೆ
ಅವಹೇಳನಕಾರಿಯಾಗಿ ಮಾತಾಡಿದ್ರಿಂದಾಗಿ ಈ ಎಲ್ಲ ಸಂಗತಿಗಳನ್ನು ನಾವು ಮತ್ತೊಮ್ಮೆ ಅಧ್ಯಯನ ಮಾಡಬೇಕಾಗಿ ಬಂತು, ನಿಮ್ಮ ಮುಂದೆ ಇಡಬೇಕಾಗಿ ಬಂತು. ನೀವೂ ಸಹ ಇದನ್ನು ಮತ್ತೆ ಮುಂದೆ ತಿಳಿದವರಿಗೆ ಹೇಳ್ತಾ ಹೋಗ್ತೀರಿ. ಹೀಗೆ ಸತ್ಯ ಸಂಗತಿಗಳು ಜನಮಾನಸದಲ್ಲಿ ನೆಲೆಯೂರಬೇಕು ಅನ್ನುವ ಕಾರಣಕ್ಕಾಗಿ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀವಿ. ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಿದೆ, ಬೇರೆ ಬೇರೆ ಭಾಷೆ ಮಾತನಾಡುವ ಜನರಿದ್ದಾರೆ. ಎಲ್ರಿಗೂ ತಮ್ಮ ತಮ್ಮ ಭಾಷೆ ದೊಡ್ಡದು. ನಮ್ಮ ತಾಯಿ ನಮಗೆ ದೊಡ್ಡವಳು, ಹಾಗೆ ನಮ್ಮ ಮಾತೃಭಾಷೆ ಕೂಡ ನಮಗೆ ದೊಡ್ಡದು. ಆ ಭಾಷೆಗೆ ಒಂದು ಸ್ಥಾನಮಾನವನ್ನು ಕೊಡಿ, ನಮ್ಮ ರಾಜ್ಯದ ಒಂದು ಪ್ರಗತಿಗಾಗಿ ಧನ ಸಹಾಯ ಮಾಡಿ, ಅದನ್ನು ಕೊಡಿ, ಇದನ್ನು ಕೊಡಿ ಅಂತ ನಾವು ಕೇಳ್ತಾ ಇರ್ತೀವಿ. ರೈಲನ್ನು ಕೊಡಿ, ಬೇರೆ ಏನೋ ಆಸ್ಪತ್ರೆಯನ್ನು ಕೊಡಿ, ಮತ್ತೊಂದು ಕೊಡಿ, ಇನ್ನೊಂದು ಕೊಡಿ, ಅನುದಾನವನ್ನು ಕೊಡಿ ಅಂತ ಕೇಳ್ತಾ ಇರ್ತೀವಿ. ಅದೇ ರೀತಿ ಪಕ್ಕದ ಮನೆಯವರು ಕೇಳ್ತಾರೆ. ತಮಿಳುನಾಡಿನವರು ನಿಮ್ಮ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ಕೊಟ್ಟಾಯ್ತಲ್ಲ, ಬೇರೆ ಭಾಷೆಗೆ ಕೊಡುವಾಗ ನೀವು ಯಾಕೆ ಅಡ್ಡಗಾಲ ಹಾಕ್ತೀರಿ? ಈಗ ನಮ್ಮ ಪಕ್ಕದ ಮನೆಯವರಿಗೆ ಕಾವೇರಿ ವಾಟರ್ ಬರುತ್ತೆ, KEB ಕರೆಂಟ್ ಬರುತ್ತೆ, ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ನನಗೂ ಕರೆಂಟ್ ಬೇಕು, ನನಗೂ ನೀರು ಬೇಕು, ನಾನು ತೊಗೋತೀನಿ ಅಂತ ಹೋದಾಗ ನೀವು ಅಡ್ಡಗಾಲ ಹಾಕಿದ್ರೆ ಏನು ಅರ್ಥ? ಅದಕ್ಕೆ ನೀವು ಒಂದು ರೀತಿ ವೈಚಾರಿಕ ಭಯೋತ್ಪಾದನೆ ಉಂಟು ಮಾಡ್ತಾ ಇದ್ದೀರಿ ಅಂತ ಅರ್ಥ. ಅದನ್ನೇ ನೀವು ಮಾಡ್ತಾ ಇರೋದು. 2008ರಲ್ಲಿ ತೆಲುಗು ಹಾಗೂ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಕೊಡಮಾಡಲಾಯಿತು. ನಾನು ಆಗಲೇ ಹೇಳಿದ ಹಾಗೆ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕಾದ್ರೆ ಅದು ಪುರಾತನವಾದದ್ದಾಗಿರಬೇಕು. ಎಷ್ಟು ಪುರಾತನವಾದದ್ದು ಅಂದರೆ 1000ದಿಂದ 1500 ವರ್ಷಗಳ ಪರಂಪರೆ ಇರಬೇಕು ಆ ಒಂದು ಭಾಷೆಗೆ. ಸಾಹಿತ್ಯಿಕವಾಗಿ ಅದು ಶ್ರೀಮಂತವಾಗಿರಬೇಕು, ಅಲ್ಲಿ ಸ್ವಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿರಬೇಕು, ಅದಕ್ಕೆ ಸಾಕ್ಷಿ ಆಧಾರಗಳಿರಬೇಕು. ಇವೆಲ್ಲವೂ ಇದ್ದಾಗ ಮಾತ್ರವೇ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡೋದು. ಅದನ್ನು ಕನ್ನಡ ಹಾಗೂ ತೆಲುಗು ಭಾಷೆಗೆ 2008ರಲ್ಲಿ ಏಕಕಾಲಕ್ಕೆ ಕೊಟ್ಟರು. ಆವತ್ತು ನೀವು ತಮಿಳಿನವರು ಅದಕ್ಕೆ ಅಡ್ಡಗಾಲ ಹಾಕಿದ್ರಿ. ಯಾಕೆಂದರೆ ನಿಮ್ಮಿಂದ ಈ ಭಾಷೆಗಳು ಹುಟ್ಟಿತು ಅಂತ ನೀವು ಹೇಳ್ತಾ ಇದ್ರಿ. ಮಲಯಾಳಂ, ತಮಿಳು, ತೆಲುಗು ಎಲ್ಲವೂ ನಿಮ್ಮಿಂದ ಹುಟ್ಟಿತು ಅಂತ. ನೋಡಿ, ಈ ತೆಲುಗು ಹಾಗೂ ಕನ್ನಡ ಭಾಷೆಗೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡುವಾಗ ಕೇರಳದಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ಅಲ್ಲಿನ ಸಾಹಿತಿಗಳು, ವಿಚಾರವಂತರೆಲ್ಲರೂ ಸೇರಿ ಅವರು ಒಂದು ವಾದವನ್ನು ಹೇಳ್ತಾರೆ. ನಾನು ಆ ವಾದವನ್ನು ಪುಷ್ಟೀಕರಿಸ್ತಾ ಇಲ್ಲ, ಅವರು ಹೇಳಿದ ವಾದವನ್ನು ಹೇಳ್ತಾ ಇದ್ದೀನಿ. ಅವರು ಹೇಳಿದ್ದು ತಮಿಳಿನಿಂದ ಮಲಯಾಳಂ ಹುಟ್ಟಿದ್ದು, ಕನ್ನಡದಿಂದ ತೆಲುಗು ಹುಟ್ಟಿದ್ದು, ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಗೂ ನೀವು ಕೊಡ್ತಾ ಇದ್ದೀರಿ. ಅಂದರೆ ಕನ್ನಡದಿಂದ ಹುಟ್ಟಿದಂಥ ತೆಲುಗಿಗೂ ಕೊಡ್ತಾ ಇದ್ದೀರಿ, ಆದರೆ ತಮಿಳಿನಿಂದ ಹುಟ್ಟಿದಂಥ ನಮ್ಮ ಭಾಷೆಗೆ ನೀವು ಯಾಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲ್ಲ ಅಂತ ಅಲ್ಲಿನವರು ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಅವರು ಹೇಳಿದ್ದು ಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಎಲ್ಲ ದ್ರಾವಿಡ ಭಾಷೆಗಳು ಒಂದು ಹಂತದಲ್ಲಿ ಬೇರೆ ಬೇರೆಯಾಗಿ ತಮ್ಮದೇ ಒಂದು ಸ್ವಂತಿಕೆಯನ್ನು ಬೆಳೆಸ್ಕೊಂಡಿದ್ದಾವೆ ಅಂತ ಇತಿಹಾಸ ತಜ್ಞರೆಲ್ಲರೂ ಹೇಳ್ತಾ ಇದ್ದಾರೆ. ಇದೆಲ್ಲವೂ ನಡೆದಿದ್ದು 9, 10, 11ನೇ ಶತಮಾನದ ಹೊತ್ತಿಗೆ ಹೊರತು ಅದಕ್ಕಿಂತ ಮುಂಚೆ ಅಲ್ಲ. 9, 10, 11ನೇ ಶತಮಾನಕ್ಕಿಂತ ಮುಂಚೆ ಈ ಯಾವುದೇ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂನಲ್ಲಿ ಯಾವುದೇ ಸಾಹಿತ್ಯ ರಚನೆ ಆಗಿರಲಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವು ಭಾಷೆಗಳಲ್ಲಿ ಅದಕ್ಕೂ ಮುಂಚೆ ಯಾವುದೋ ಕೆಲವು ಶಾಸನಗಳಿತ್ತು, ಇನ್ನೇನೋ ಬರಹಗಳಿತ್ತು ಅಂತ ಹೇಳ್ತಾರೆ. ಯಾವುದೋ ಒಂದು ಕಲ್ಲಿನಲ್ಲಿ ಒಂದು ಪದ ಇದ್ದ ತಕ್ಷಣ ಅದು ಸಾಹಿತ್ಯ ಅಂತ ಅನ್ನಿಸ್ಕೊಳ್ಳಲ್ಲ, ಸಾಹಿತ್ಯ ಕೃತಿ ಇದ್ದರೆ ಮಾತ್ರ ಅನ್ನಿಸ್ಕೊಳ್ಳೋದು. ನೋಡಿ, ನಾನು ಆಗಲೇ ಹೇಳಿದ ಹಾಗೆ ಭಾರತದಲ್ಲಿ 22 ಅಧಿಕೃತ ಭಾಷೆಗಳಿವೆ. ಇದರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋದು ಕೇವಲ 11 ಭಾಷೆಗಳಿಗೆ ಮಾತ್ರ. 2008ರಲ್ಲಿ ಕನ್ನಡ, ತೆಲುಗು ಭಾಷೆಗಳಿಗೆ ಆದಮೇಲೆ ಮಲಯಾಳಂನವರು ಮತ್ತೆ 5 ವರ್ಷ ಕಾಯಬೇಕಾಯಿತು. 2013ರಲ್ಲಿ ಅವರಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದು. ಇನ್ನು ಒರಿಯಾ ಭಾಷೆಗೆ 2014ರಲ್ಲಿ. ಇದಾದ 10 ವರ್ಷಗಳು ಯಾವುದೇ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಮರಾಠಿ, ಪ್ರಾಕೃತ, ಪಾಲಿ, ಬಂಗಾಳಿ ಹಾಗೂ ಅಸ್ಸಾಮಿ ಇಷ್ಟೂ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದು 2024 ಕಳೆದ ವರ್ಷ ಸ್ವಾಮಿ. ಅಲ್ಲಿಗೆ ಕನ್ನಡದ ಒಂದು ಪರಂಪರೆ ಎಷ್ಟು ಹಳೆಯದು, ಎಷ್ಟು ಪುರಾತನವಾದದ್ದು, ಎಷ್ಟು ಶ್ರೀಮಂತವಾದದ್ದು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಡ. ಈ ಸಾಕ್ಷಿಯನ್ನೇ ಇಟ್ಕೊಂಡು ನಮ್ಮ ಹೋರಾಟಗಾರರು, ನಮ್ಮ ಸರ್ಕಾರ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರೆಲ್ಲರೂ ಕಮಲ್ ಹಾಸನ್ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಬೇಕು. ಯಾಕೆಂದರೆ ಕೇಂದ್ರ ಸರ್ಕಾರವೇ ನಮಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿದೆ, ಸ್ವತಂತ್ರ ಭಾಷೆ ಅಂತ ಹೇಳಿದೆ. ಅಂದರೆ ಕೇಂದ್ರ ಸರ್ಕಾರ ಹೇಳಿದ್ದನ್ನು ಅಲ್ಲಗಳೆದು ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ದಾರೆ. ಈ ಒಂದು ಪಾಯಿಂಟ್ ಇಟ್ಕೊಂಡು ಅವರು ಕ್ಷಮೆ ಕೇಳುವ ಹಾಗೆ ಮಾಡಬೇಕು. ಇದಕ್ಕೆ ಒಂದು ದೊಡ್ಡ ಹೋರಾಟ ನಡಿಬೇಕು. ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಮೊದಲಿಗೆ ಸಿಕ್ತು ಅಂದ ಕಾರಣಕ್ಕೆ ಆ ಭಾಷೆ ದೊಡ್ಡದಾಗಲ್ಲ. ಇದನ್ನು ತಮಿಳರು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಭಾರತದಲ್ಲಿ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡೋದಕ್ಕೆ LEC ಅಂದರೆ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ ಕಮಿಟಿ, ಭಾಷಾ ತಜ್ಞರ ಸಮಿತಿ ಒಂದಿರುತ್ತೆ. ಜೊತೆಗೆ ಅದು ನೀಡಿದಂಥ ವರದಿಯ ಆಧಾರದ ಮೇಲೆ
ಯೂನಿಯನ್ ಕ್ಯಾಬಿನೆಟ್ ಅದನ್ನು ಅಂಗೀಕರಿಸಬೇಕು. ಇಲ್ಲಿ ಸಾಹಿತ್ಯ ಅಕಾಡೆಮಿಗಳು ದೊಡ್ಡ ಕೆಲಸವನ್ನು ಮಾಡಬೇಕು. ಇದೆಲ್ಲವೂ ಆದ ಮೇಲೆ ಅದಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡೋದು. ಎಷ್ಟೋ ಬಾರಿ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡುವ ವಿಚಾರದಲ್ಲಿ ಕೂಡ ಸರ್ಕಾರ ಇನ್ವಾಲ್ವ್ ಆಗಿರೋದ್ರಿಂದ ಸರ್ಕಾರದ ಒಂದು ಹಿತದೃಷ್ಟಿಯಿಂದ ಬೇರೆ ಯಾವುದೋ ಕಾರಣಗಳಿಗಾಗಿ ಕೇಂದ್ರ ಸರ್ಕಾರ ಎಷ್ಟೋ ಸಾರಿ ಬೇರೆ ಬೇರೆ ಸರ್ಕಾರಗಳನ್ನು ಓಲೈಸ್ತಾ ಇರುತ್ತೆ, ರಾಜ್ಯ ಸರ್ಕಾರಗಳನ್ನು. ಹಾಗಾಗಿ ತಮಿಳುನಾಡಿಗೆ ಮೊದಲು ಸಿಕ್ಕಿರಬಹುದೇ ಹೊರತು ಅದರಿಂದ ತಮಿಳು ಮಾತ್ರವೇ ಪುರಾತನವಾದದ್ದು, ಬೇರೆ ಭಾಷೆ ಪುರಾತನವಾದದ್ದಲ್ಲ ಅನ್ನೋದು ತಪ್ಪು ಕಲ್ಪನೆ. ಹಿಂದೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ರಿಕ್ಷಾಕಾರನ್ ಸಿನಿಮಾದ ಅಭಿನಯಕ್ಕಾಗಿ MGR ಅವರಿಗೆ ಶ್ರೇಷ್ಠ ನಟ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು, ಭಾರತ್ ಪ್ರಶಸ್ತಿ. ಖಂಡಿತವಾಗಿಯೂ MGR ಅವರಿಗೆ ಆ ಒಂದು ಪ್ರಶಸ್ತಿ ಸಿಕ್ಕಿದ್ದು ಕೇಂದ್ರ ಸರ್ಕಾರಕ್ಕೆ ತಮಿಳುನಾಡಿನ ಒಂದು ಬೆಂಬಲ ಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೆ ಅವರನ್ನು ಸಂತುಷ್ಟಿಗೊಳಿಸುವ ಸಲುವಾಗಿ ಆ ಪ್ರಶಸ್ತಿಯನ್ನು ಕೊಡಮಾಡಿದ್ದು ಅನ್ನೋದು ದೇಶದ ಎಲ್ಲ ಜನರಿಗೂ ಗೊತ್ತಿದೆ. ಖಂಡಿತವಾಗಿಯೂ ಅದಕ್ಕಿಂತ ಉತ್ತಮವಾದ ಚಿತ್ರಗಳು ಬಂದಿದ್ವು, ಅದಕ್ಕಿಂತ ಉತ್ತಮ ಕಲಾವಿದರು ಇದ್ದರು. ಕೆಲವು ಸಾರಿ 19-20 ಅಂತ ಹಿಂದಿಲಿ ಹೇಳ್ತಾರಲ್ಲ, ಹಾಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಈ ಕಡೆಯಿಂದ ಆ ಕಡೆಗೆ. ಆದರೆ MGR ಅವರಿಗೆ ಆ ಪ್ರಶಸ್ತಿ ಬಂದಿದ್ದು ಅದೇ ಕಾರಣಕ್ಕಾಗಿ ಅಂತ ಒಂದು ವಾದ ಇದೆ. ಅದೇ ರೀತಿಯಲ್ಲಿ ನಿಮಗೆ 2004ರಲ್ಲಿ ಈ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದು ನಿಮ್ಮ ಒಂದು ಈ ಒತ್ತಡದಿಂದ ಸಿಕ್ಕಿರಬಹುದು, ಕೇಂದ್ರ ಸರ್ಕಾರದವರು ಕೊಡಮಾಡಿರಬಹುದು. ಹಾಗೆ ನಿಮಗೆ ಮೊದಲು ಸಿಕ್ತು ಅಂದ ತಕ್ಷಣ ನಿಮ್ಮ ಭಾಷೆ ಪುರಾತನವಾದದ್ದು, ಬೇರೆದೆಲ್ಲ ನಿಮ್ಮಿಂದ ಹುಟ್ಟಿದ್ದು ಅನ್ನೋದು ಅಲ್ಲ. ಆ ವಾದವನ್ನು ಬಿಟ್ಟುಬಿಡಿ. ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ತಕ್ಷಣ ಆ ಭಾಷೆಯೇ ಅತ್ಯಂತ ಜನಪ್ರಿಯ ಅಂತಲ್ಲ. ಯಾಕೆಂದರೆ ಹಿಂದಿ ಭಾಷೆಗೆ ಇವತ್ತು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಯಾಕೆಂದರೆ ಅದು 1500 ವರ್ಷಗಳಷ್ಟು ಹಳೆಯ ಭಾಷೆ ಅಲ್ಲ, ದೇವನಾಗರಿಯಿಂದ ಬಂದಂಥ ಭಾಷೆ. ಅಲ್ಲಿ ಸಾಹಿತ್ಯ ಸಮೃದ್ಧಿ ಕೆಲವು 100 ವರ್ಷಗಳ ಹಿಂದಿನಿಂದ ಬೆಳೆದಿದೆಯೇ ಹೊರತು ಅದಕ್ಕೂ ಮುಂಚಿನ ಯಾವುದೇ ಹಿಂದಿ ಸಾಹಿತ್ಯವನ್ನು ನೀವು ಹುಡುಕೋದಕ್ಕೆ ಸಾಧ್ಯವಿಲ್ಲ. ಇತಿಹಾಸದಲ್ಲಿ ಅದರ ಕುರುಹುಗಳಿಲ್ಲ. ಹಾಗಾಗಿ ಆ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿಲ್ಲ. ಇಂಗ್ಲೀಷ್ ಭಾಷೆಗೆ ಕೂಡ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ. ಯಾಕೆಂದರೆ ಅದು ಕೂಡ ಮೂಲವಾಗಿ ತಾನೇ ಬೆಳೆದು ಬಂದಂಥ ಭಾಷೆ ಅಲ್ಲ, ಬೇರೆ ಭಾಷೆಗಳಿಂದ ಉತ್ಪನ್ನವಾಗಿ ಮುಂದೆ ಬೆಳೆದುಕೊಂಡು ಬಂದಂಥ ಭಾಷೆ. ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಜನ ಇಂಗ್ಲೀಷನ್ನು ಬಳಸ್ತಾರೆ ಅನ್ನುವ ಕಾರಣವಿರಲಿ, ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಜನ ಹಿಂದಿಯನ್ನು ಬಳಸ್ತಾರೆ ಅನ್ನುವ ಕಾರಣವಿರಲಿ, ಆ ಭಾಷೆಗಳನ್ನು ಅಧಿಕೃತ ಅಂತ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಹೊರತು ಶಾಸ್ತ್ರೀಯ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ. ಭಾರತಕ್ಕೆ ಯಾವುದೇ ರಾಷ್ಟ್ರ ಭಾಷೆ ಇಲ್ಲ. ಆಯಾ ಪ್ರಾಂತ್ಯದಲ್ಲಿ ಯಾವ್ಯಾವ ಭಾಷೆಯನ್ನು ಬಳಸ್ತಾರೋ ಅದೇ ಅಲ್ಲಿನ ಅಧಿಕೃತವಾದ ಭಾಷೆ. ಆದರೆ ಹೆಚ್ಚು ಜನ ಬಳಸುವ ಕಾರಣಕ್ಕೆ ಇಂಗ್ಲೀಷು ಹಾಗೂ ಹಿಂದಿಯನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಪ್ರತಿಯೊಂದು ರಾಜ್ಯಗಳು ಅಷ್ಟೇ ತಮ್ಮ ತಮ್ಮ ಭಾಷೆಯನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವೂ ಬಳಸ್ತಾ ಹೋದರೆ ಆ ಭಾಷೆಯನ್ನು ಯಾರೂ ತುಳಿಯೋದಕ್ಕೆ ಸಾಧ್ಯವಿಲ್ಲ. ಭಾಷೆ ಬೆಳೀತಾ ಹೋಗುತ್ತೆ. ಕನ್ನಡ ಭಾಷೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರೋದ್ರಿಂದ ಒಂದು ಸ್ವತಂತ್ರ ಭಾಷೆ ಅನ್ನೋದನ್ನು ಕೇಂದ್ರ ಸರ್ಕಾರ ಒಪ್ಕೊಂಡಿದೆ, ಅದಕ್ಕೆ ಸ್ಥಾನಮಾನವನ್ನು ಕೊಟ್ಟಿದೆ. ಹೀಗಿರುವಾಗ ಕನ್ನಡ ಭಾಷೆ ಬೇರೆ ಭಾಷೆಯಿಂದ ಹುಟ್ಟಿತು ಅಂತ ಯಾರೇ ಹೇಳಿದ್ರು ಅವರು ಕೇಂದ್ರ ಸರ್ಕಾರ ಹೇಳಿದ ಹೇಳಿಕೆಯನ್ನು ಅಲ್ಲಗಳೆದ್ರು ಅಂತ ಅರ್ಥ. ಈ ಒಂದು ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಅದಕ್ಕಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಂಬಂಧಪಟ್ಟವರೆಲ್ಲರೂ ನಮ್ಮ ಸಂಚಿಕೆಯನ್ನು ಬೇಕಾದಷ್ಟು ಜನ ನೋಡ್ತೀರಿ, ಹೋರಾಟಗಾರರು ನೋಡ್ತೀರಿ, ಕಲಾವಿದರು ನೋಡ್ತೀರಿ. ನಿಮಗೆ ಸಾಧ್ಯವಿದ್ದಲ್ಲಿ ಈ ಒಂದು ವಿಚಾರದಲ್ಲಿ ಕ್ಷಮೆ ಕೇಳುವಂತೆ ಒಂದು ಹೋರಾಟವನ್ನು ಮಾಡುವ ಪ್ರಯತ್ನವನ್ನು ನೀವು ಮಾಡಿ. ನಾವು ಖಂಡಿತವಾಗಿಯೂ ಸಾಧ್ಯವಾದರೆ ನಮ್ಮದೇ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.